ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಮಾಹಿತಿ ಹೊರಗೆ ಬರ್ತಾ ಇದೆ. ದಿನಕ್ಕೊಂದೊಂದು ಮಾಹಿತಿ, ದಿನಕ್ಕೊಂದೊಂದು ದೃಶ್ಯಾವಳಿಗಳು. ಸೊ ಈಗ ಸಿಕ್ಕಿರ್ತಕ್ಕಂಥದ್ದು ಏನಂದರೆ, ಆಟಗಾರರು ಹೋಟೆಲ್ ಬಿಡೋದಕ್ಕೂ ಮುನ್ನವೇ ಕಾಲ್ತುಳಿತ ಸಂಭವಿಸಿದೆ. ಅಲ್ಲಿಂದ ಅವರು ವಿಧಾನಸೌಧಕ್ಕೆ ಬಂದು ಕಾರ್ಯಕ್ರಮ ಮುಗಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋ ತನಕ ದುರಂತಗಳು ನಡೆದೇ ಹೋಗಿದೆ. ಇಷ್ಟಾದರೂ ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಇದ್ದಾರೆ ಸರ್ಕಾರದವರು. ಜನರ ಜೀವಕ್ಕಿಂತ ವಿಜಯೋತ್ಸವನೇ ಮುಖ್ಯವಾಯ್ತಾ? ವಿಧಾನಸೌಧದಲ್ಲಿದ್ದಾಗಲೇ ಗೊತ್ತಾಗಿದೆ, ನೀವು ಅಲ್ಲೂ ಕಾರ್ಯಕ್ರಮ ಮಾಡಿದ್ದೀರಾ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಾಗಲೂ ನಿಮಗೆ ಗೊತ್ತಾಗಿದೆ, ಅಲ್ಲೂ ಕಾರ್ಯಕ್ರಮ ಮಾಡಿದ್ದೀರಾ. ಅಂದರೆ ಜನರ ಜೀವಕ್ಕಿಂತ ನಿಮಗೆ ವಿಜಯೋತ್ಸವನೇ ಮುಖ್ಯವಾಯಿತು. ಸಾವಿನ ಮನೆಯಲ್ಲಿ ನಡೆದಿರುವಂತಹ ಸಂಭ್ರಮಾಚರಣೆ ಇದು. ಪಬ್ಲಿಕ್ ಟಿವಿಯಲ್ಲಿ ದುರಂತದ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರವನ್ನು ಕೊಡ್ತಾ ಇದ್ದೀವಿ. ಆಟಗಾರರು ಹೋಟೆಲ್ ಬಿಡೋದಕ್ಕೂ ಮುನ್ನವೇ ಕಾಲ್ತುಳಿತ ಆಗಿದೆ. ಈಗಿನ ಮೊಬೈಲ್ ಜಗತ್ತಿನಲ್ಲಿ ಕನಿಷ್ಠ ಒಬ್ಬರು ಫೋನ್ ಮಾಡೋ ಒಂದು ವಿಷಯ ಹೇಳಲ್ವಾ ಸಂಬಂಧಪಟ್ಟವ್ರಿಗೆ? ಹೋಮ್ ಮಿನಿಸ್ಟರ್ಗೆ, DCMಗೆ, CMಗೆ ಒಂದು ವಿಚಾರ ಹೇಳಲ್ಲ. ಅಥವಾ ಹೇಳಿದ್ರೂ ಕೂಡ ಇವರು ಅದನ್ನು ನಿರ್ಲಕ್ಷ್ಯ ಮಾಡಿ ವಿಜಯೋತ್ಸವ ಮಾಡಿದ್ದಾರೆ. ಸಾವಿನ ಮನೆಯಲ್ಲಿ ವಿಜಯೋತ್ಸವ ಮಾಡಿದ್ದಾರೆ.